ಬೆಂಗಳೂರಿನಲ್ಲಿ 16 ವರ್ಷದ ಬಾಲಕಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಬೆಂಗಳೂರಿನಲ್ಲಿ 16 ವರ್ಷದ ಬಾಲಕಿ ಅಂದ್ರೆ ಫಸ್ಟ್ PUC ಇರಬಹುದು. ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ. 16 ವರ್ಷದ ಶರ್ಮಿಳಾ ಆತ್ಮಹತ್ಯೆಗೆ ಶರಣಾಗಿರುವಂತಹ ಬಾಲಕಿ. ತಂದೆ ತಾಯಿ ಜೊತೆಗೆ ವಾಸ ಇರ್ತಾಳೆ ಪಾಪ ಹುಡುಗಿ. ಪೋಷಕರು ತಮಿಳುನಾಡಿಗೆ ದೇವಸ್ಥಾನಕ್ಕೆ ಹೇಳಿ ಹೋಗಿರ್ತಾರೆ. ಮನೆಯಲ್ಲಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾರೆ ಶರ್ಮಿಳಾ. ಬಾಲಕಿ ಆತ್ಮಹತ್ಯೆಗೆ ನಿಖರವಾದಂತಹ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. 16 ವರ್ಷದ ಹುಡುಗಿ ಪಾಪ. ಆ ಕಡೆ ನೋಡಿದ್ರೆ ಅಪ್ಪ ಅಮ್ಮ ಏನೋ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಈಕೆ ನೇಣಿಗೆ ಶರಣಾಗಿದ್ದಾಳೆ. ಬಹಳಷ್ಟು ಡೌಟ್ ಕೂಡ ಕ್ರಿಯೇಟ್ ಆಗ್ತದೆ. ನೇಣಿಗೆ ಶರಣಾಗ್ತಾಳೆ ಅಂದರೆ ಇದು ಆತ್ಮಹತ್ಯೆ ಅಥವಾ ಕೊಲೆನಾ ಅಥವಾ ಹೋಗಲಿ ಆತ್ಮಹತ್ಯೆನ ಮಾಡ್ಕೊಳ್ತಾರೆ. ಅದರಲ್ಲೂ ಕೂಡ ಈ ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ಸರ್ವೇ ಸಾಮಾನ್ಯವಾಗಿ ಜನ ಅಂದ್ಕೊಳ್ಳೋದೇನೋ ಇಲ್ಲ ಲವ್ ಪ್ರಾಬ್ಲಮ್ ಆಗಿರಬೇಕು ಅಥವಾ ಅಪ್ಪ ಅಮ್ಮ ಏನೋ ಬೈದಿರಬೇಕು, ಇಲ್ಲ ಸ್ಕೂಲು ಅಥವಾ ಕಾಲೇಜ್ನಲ್ಲಿ ಏನಾದರೂ ಟೀಚರ್ಸ್ ಅಂದಿದ್ರ ಅಥವಾ ಇನ್ನೇನು ಯಾವ ಕಾರಣಕ್ಕೋಸ್ಕರ. 16 ವರ್ಷ ಅಂದರೆ ಗ್ಯಾರಂಟಿ ಸಂಸಾರದ ಬೇನೆ ಬಾಧೆ ಆ ರೀತಿಯಾಗಿ ಏನೂ ಇರೋದಿಲ್ಲ. ಕೆಲಸ ಆ ಥರ ಏನಿಲ್ಲ. ಓದ್ಕೊಂಡು ಆರಾಮಾಗಿ ಇರುವಂಥ ವಯಸ್ಸು ಇದು, ಪ್ರಾಯದ ವಯಸ್ಸು. ಇನ್ನೊಂದು ಹೇಳಬೇಕು ಅಂದರೆ ಪ್ರಾಯದ ವಯಸ್ಸು ಕೂಡ. ಸೊ ಯಾವ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ರು, ಇದು ಕ್ವಶನ್ ಮಾರ್ಕ್. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, 16 ವರ್ಷದ ಬಾಲಕಿಗೆ ಸೊ ಆತ್ಮಹತ್ಯೆನ ಮಾಡಿಕೊಳ್ಳುವಂತಹ ಸಂದರ್ಭ ಏನು ಬಂದಿರಬಹುದು? ಹೋಗ್ಲಿ, ಏನಾದರೂ ಲವ್ ಪ್ರಾಬ್ಲಮಾ ಅಥವಾ ತಂದೆ ತಾಯಿ ಏನಾದರೂ ಅಂದ್ರ ಈ ಸಂಬಂಧ ಅಥವಾ ಆತ್ಮಹತ್ಯೆ, ಇದು ಕೊಲೆಯ, ಸಾಕಷ್ಟು ಪ್ರಶ್ನೆಗಳು ಬಂದೇ ಬರುತ್ತೆ. ಏನಿದೆ ಮಾಹಿತಿ? ಕುಸುಮ, ಶರ್ಮಿಳಾ ಅನ್ನುವಂತಹ ಒಂದು 16 ವರ್ಷದ ಬಾಲಕಿಯನ್ನು ಈಕೆ ಒಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಘಟನೆಗೆ ಸಂಬಂಧಪಟ್ಟಂತೆ ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ಘಟನೆ ಆದಂತಹ ಒಂದು ಸ್ಥಳ ಏನಿದೆ ಇದು ಅವರ ನಿವಾಸ. ಮೂಲತಃ ತಮಿಳುನಾಡಿನವರಾದ ಇವರು ಮಾರ್ಕೆಟ್ನಲ್ಲಿ ಹೂವು ವ್ಯಾಪಾರವನ್ನು ಮಾಡ್ತಾ ಇದ್ರು. 3 ಜನ ಮಕ್ಕಳು ಇವರಿಗೆ. ಸೊ ಈಕೆ ಕೂಡ ಖಾಸಗಿ ಶಾಲೆಯಲ್ಲಿ ಒಂದು 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು. ಕಳೆದ ಕೆಲವು ತಿಂಗಳುಗಳಿಂದ ಈಕೆ ಸ್ನೇಹಿತೆ 10ನೇ ತರಗತಿಯಲ್ಲಿ ಓದ್ತಾ ಇದ್ದ ಸ್ನೇಹಿತೆ ಏನಿದ್ದಾರೆ ತುಂಬಾ ಆತ್ಮೀಯವಾಗಿದ್ರು. ಸೊ ಅವರು ಕೂಡ ಜೊತೆಲೆ ಪ್ರತಿನಿತ್ಯ ಕೂಡ ಊಟ ಮಾಡುವಂತಹದ್ದು, ಜೊತೆಲಿ ಓಡಾಡುವಂತದ್ದು ಹೀಗೆ ಇದ್ರು, ತುಂಬಾ ಆತ್ಮೀಯವಾಗಿದ್ರು. ಆದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಈಕೆ ಒಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅಂತ ಹೇಳಿ ಗೊತ್ತಾಗಿದೆ. ಅದಾದ ಬಳಿಕ ಈಕೆ ಪ್ರತಿನಿತ್ಯ ಕೂಡ ತನ್ನ ಸ್ನೇಹಿತರ ಬಳಿ ಹೇಳುವಂತಹ ಕೆಲಸವನ್ನ ಮಾಡ್ತಾ, ಅಂದ್ರೆ ನನ್ನ ಜೊತೆ ಯಾವಾಗೂ ಆಕೆ ಇರ್ತಾಳೆ, ಮಾತಾಡ್ತಾಳೆ, ಓಡಾಡ್ತಾಳೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಿದ್ಲಂತೆ. ಹಾಗೆ ನನ್ನನ್ನ ಎಲ್ಲೋ ಕರೀತಾ ಇದ್ದಾರೆ, ಏನೋ ಆಗ್ತಾ ಇದೆ ಅನ್ನುವಂತಹದ್ದನ್ನ ಕೂಡ ಫ್ರೆಂಡ್ಸ್ ಹತ್ರ ಹೇಳಿದ್ರಂತೆ. ಸೊ ಅದಾದ ಬಳಿಕ ಆ ಪೋಷಕರಿಗೂ ಕೂಡ ವಿಚಾರವನ್ನ ತಿಳಿಸಿದ್ದಾರೆ. ಆ ಪೋಷಕರು ಕೂಡ ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ಪೂಜೆಯನ್ನ ಮಾಡಿ ಆಕೆಗೆ ಒಂದು ಮನಃಶಾಂತಿ ಮಾಡಿಸುವಂತ ಕೆಲಸವನ್ನು ಮಾಡೋಣ ಅಂತ ಹೇಳಿ ಕೂಡ ಮಾತಾಡಿದ್ರಂತೆ. ಅದರಂತೆ ಕೂಡ ಅವರು ಆ ತಿರುವಣ್ಣಾಮಲೈ ದೇವಾಲಯಕ್ಕೆ ಹೋಗಿದ್ದಾರೆ. ಹೋದಂತವರು ವಾಪಸ್ ಶನಿವಾರ ಬರುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಶನಿವಾರ ಅವರು ಹೋಗಿರ್ತಾರೆ, ಶನಿವಾರ ಅವರಿಗೆ ಒಂದು ಕರೆ ಬರುತ್ತೆ. ಸೊ ಈ ರೀತಿ ಆಗಿದೆ ಅಂತ ಹೇಳಿ ಅವರ ಅಜ್ಜಿ ಮನೆಗೆ ಬಂದು ನೋಡಿದಂತಹ ಸಂದರ್ಭದಲ್ಲಿ ಈ ಒಂದು ಕಾಣುವಂತಹ ಒಂದು ರೂಮ್ ಏನಿದೆ, ಆ ರೂಮ್ ನಲ್ಲಿ ಆಕೆ ಬಟ್ಟೆ ಒಣಗಾಕುವಂತಹ ಒಂದು ಹಗ್ಗ ಏನಿರುತ್ತೆ, ಆ ಹಗ್ಗಕ್ಕೆ ನೇಣನ್ನ ಬಿಗಿದುಕೊಂಡಿರುವಂತದ್ದು. ಬಂದು ಡೋರನ್ನ ಬಡಿದಂತಹ ವೇಳೆಯಲ್ಲಿ ಬಾಗಿಲು ತೆಗ್ದಿರಲ್ಲ. ಸೊ ಗಾಬರಿಯಾಗಿ ಆತಂಕ ಆಗ್ತಾರೆ. ತಕ್ಷಣ ಅವರು ಅಕ್ಕಪಕ್ಕದ ನಿವಾಸಿಗಳಿಗೂ ಕೂಡ ಹೇಳ್ತಾರೆ. ಅವರು ಬಂದು ಡೋರನ್ನ ಓಪನ್ ಮಾಡಿ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಆಕೆ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಕಂಡು ಬರುತ್ತೆ. ಇಲ್ಲಿ ಪ್ರಮುಖವಾಗಿ ಆಕೆಗೆ ಪ್ರತಿನಿತ್ಯ ಏನು ಮೃತಪಟ್ಟಂತಹ ಸ್ನೇಹಿತೆ ಏನಿದ್ದಾರೆ, ಸೊ ಅವರು ತನ್ನನ್ನ ಕಾಡ್ತಾ ಇದ್ದಾಳೆ, ಮಾತಾಡಿಸ್ತಾ ಇದ್ದಾಳೆ, ಎಲ್ಲೋ ಓದಂತ ಆಗ್ತಾ ಇದೆ, ಜೊತೆಲೆ ಕಾಲ ಕಳೆಯುವಂತಹ ರೀತಿ ಆಗ್ತಾ ಇದೆ, ನನ್ನನ್ನ ಕರೀತಾ ಇದ್ದಾಳೆ ಅನ್ನುವಂತಹ ರೀತಿಯಲ್ಲಿ ಆಕೆ ಭ್ರಮೆಗೊಂಡಿದ್ಲು ಅಂತ ಹೇಳಿ ಸ್ನೇಹಿತರ ಬಳಿ ಹೇಳ್ಕೊಂಡಿರುವಂತಹದ್ದು. ಸದ್ಯ ಈಗ ಮೃತದೇಹ ಏನಿದೆ ಅದನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆ ಆದ ನಂತರ ವಿಲ್ಸನ್ ಗಾರ್ಡ್ನ ಚಿತಾಗಾರದಲ್ಲಿ ಕೂಡ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಅಂತ ಕೂಡ ಅವರ ಪೋಷಕರು ಹೇಳ್ತಾ ಇರುವಂತದ್ದು. ಈ ರೀತಿಯಾದಂತಹ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ವೀಕ್ ಮೈಂಡ್ ಯಾಕೆಗೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯ ಈಗ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿರುವಂತಹದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.